ಇವತ್ತು ರಾಜ್ಯಾದ್ಯಂತ ಒಂದು ಫೇಸ್ಬುಕ್ದಾಗ ಭಾಳ ಟ್ರೋಲ್ ಆಗಾಕತ್ತಿತ್ತು ಗುಲಾಮನ ಅಪ್ಪ. ಆ ಗುಲಾಮನ ಅಪ್ಪ ಯಾರಪ್ಪ ಯಾರಿಗೆ ಗೊತ್ತು, ಆ ಶನಿ ಸಂತಾನ ಯಾರಿಗೆ ಹುಟ್ಟಿದಾನೋ ಅವನಿಗೆ ಗೊತ್ತಿಲ್ಲ. ಆದರೆ ಇವತ್ತು ರಾಜ್ಯಾದ್ಯಂತ ಇದೇ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾನೆ. ಅವನ ನಾಲಿಗೆಯಾಗಿ ಹುಳ ಬೀಳ್ತಾವೆ, ಕತ್ತರಿಸಿ ಬೀಳಬೇಕು. ಇದು ರಾಜ್ಯಾದ್ಯಂತ ಕಳೆದ ಒಂದು ತಿಂಗಳದಿಂದ ನಡೆದೈತ್ರಿ. ಆದರೆ ಕೇವಲ ಪಾಪ ದಲಿತ ಸಂಘರ್ಷ ಸಮಿತಿಯವರು, ದಲಿತ ಸಂಘಟನೆಯವರು, ದಲಿತ ಧುರೀಣರು ಮಾತ್ರ ಇದಕ್ಕೆ ಪ್ರತಿರೋಧ ಮಾಡಾಕತ್ತಾರ. ಯಾಕೆ ಸಂವಿಧಾನ ಕೇವಲ ದಲಿತರಿಗೆ ಅಷ್ಟೇ ಐತಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗರಿಗಿದ್ರ? ಸರ್ವ ಜಾತಿ ಜನಾಂಗದ ಶಾಂತಿಯ ತೋಟ ಮಾಡಿದಂಥ, ಸರ್ವರಿಗೂ ಸಮಾನತೆ ಕೊಟ್ಟಂಥ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಜೈ ಭೀಮ್ ಅಂತೀರಿ, ಜೈ ಮೀಮ್ ಅಂತೀರಿ. ಎಲ್ಲಿದ್ದೀರಿ ಮೀಮ್ಗಳೇ? ಎಲ್ಲಿದ್ದೀರಿ ಮೌಲಾನಾಗಳೇ? ಎಲ್ಲಿದ್ದೀರಿ ಮಠಾಧೀಶರೇ? ಎಲ್ಲಿದ್ದೀರಿ ಮುಫ್ತಿಗಳೇ? ಎಲ್ಲಿದ್ದೀರಿ ಕಾರಿಗಳೇ? ಎಲ್ಲಿದ್ದೀರಿ ನಿಮ್ಮ ಲಕ್ಷ ಲಕ್ಷ ಜನ ಸೇರಿಸಿ ನೀವು ಸಮ್ಮೇಳನಗಳನ್ನು ಮಾಡ್ತೀರಿ? ಅಲ್ಲಿ ಎಲ್ಲಾದರೂ ಒಬ್ಬಾದರೂ ಇನ್ನೂವರೆಗೆ ಈ ಗುಲಾಮನ ಅಪ್ಪನ ತಕ್ಷಣ ಬಂಧಿಸಬೇಕು, ಪ್ರತಿಭಟನೆ ಮಾಡಬೇಕು, ಹೋಗಿ ಒಂದು ಕಂಪ್ಲೇಂಟ್ ಕೊಡುವಂಥ ಈ ಮುಸ್ಲಿಂ ಸಂಘಟನೆಗಳಲ್ಲಿ ಯಾಕಿಲ್ಲ? ಮೌಲಾನಾಗಳು ಮಸೀದಿಯಲ್ಲಿ ಸಂವಿಧಾನದ ಪ್ರಕಾರ ನಡೀಬೇಕು, ಆ ಸಂವಿಧಾನ ಐತೆ ಅಂತೇಳಿ ಇವತ್ತು ಮಸೀದಿ, ಇವತ್ತು ಮಂದಿರ ಐತಂದ್ರೆ ಒಂದು ಸಂವಿಧಾನ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪದೇ ಪದೇ ಹೇಳಿದರು, ಗುಡಿ ಗುಂಡಾರ ಮಸೀದಿ ಚರ್ಚೆಗಳಲ್ಲಿ ಸಾಲು ಸಾಲಾಗಿ ನಿಲ್ಲುವುದಕ್ಕಿಂತ ಗ್ರಂಥಾಲಯಗಳಲ್ಲಿ ಹೋಗ್ರಿ, ಬುದ್ಧಿ ಸಿಗುತ್ತೈತಿ, ನೀವೇನಾದರೂ ಮುಂದೆ ಪಾರಂಗತ ಆಗ್ತೀರಿ ಅಂದರು ಪುಣ್ಯಾತ್ಮರು. ಅಂಥ ವ್ಯಕ್ತಿಯ ಬಗ್ಗೆ ಇವತ್ತು ಯಾವುದೋ ಹಳೆಯ ತಿರುಚಿದ ದಾಖಲೆಗಳನ್ನು ತಂದು ಇವತ್ತು ಅವರು ಬರೆದಿಲ್ಲ ಇವರು ಬರ್ದಾರಂದ್ರೆ ಯಾರಾದರೂ ನಂಬ್ತಾರ್ರಿ? 40 ವರ್ಷದಿಂದ ನಾನು ಪ್ರಾಪ್ತ ವಯಸ್ಸಿಗೆ ಬಂದಾಗಿಂದ ನಾನು ಪಾಠಶಾಲೆ ಮತ್ತು ಗ್ರಂಥಾಲಯಗಳಲ್ಲಿ ಓದಿದ್ದು ಎಲ್ಲ ಸುಳ್ಳ್ರಿ. ಇವತ್ತು ಭಾರತದ ಸಂವಿಧಾನ ಸುಪ್ರೀಂ ಕೋರ್ಟ್ದಲ್ಲಿ ನಡೀತೈತಿ, ಪಾರ್ಲಿಮೆಂಟ್ದಲ್ಲಿ ನಡೀತೈತಿ, ರಾಜ್ಯಸಭಾದಲ್ಲಿ ನಡೀತೈತಿ, ವಿಧಾನಸಭೆಯಲ್ಲಿ ನಡೀತೈತಿ, ವಿಧಾನ ಪರಿಷತ್ತಿನಲ್ಲಿ ನಡೀತೈತಿ. ಇದಕ್ಕೆ ಇತಿಹಾಸದ ದಾಖಲೆಗಳದಾವ, ಸುವರ್ಣ ಅಕ್ಷರದಲ್ಲಿ ಬರೆದಾರ. ಪಾಪ ಇವತ್ತು ದಲಿತ ಸಂಘಟನೆಯ ಸಮಿತಿಯ ಒಬ್ಬ ವಕೀಲರಾದಂಥ ಯಳಸಂಗಿ, ಗುಣದಾಳ ಮತ್ತು ಆ ಹೊಸಮನಿನಂಥವ್ರು ಮಾತ್ರ ಪ್ರತಿಭಟನೆ ಮಾಡ್ಯಾರ. ಹೆಂಗ್ರಿ? ಅವ್ರಿಗೆ ಗುತ್ತಿಗೆ ಕೊಟ್ಟೇರಿ. ಪಾಪ ಗಂಟ್ಲ ಹರ್ಕೊಳಕತ್ತಾರ, ಅವರ ಕಣ್ಣಾಗಿನ ನೀರು ಬರಾಕತ್ತೈತಿ ಅವ್ರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇವರು. ಇವತ್ತು ನಮಗೆ ವಾಕ್ ಸ್ವಾತಂತ್ರ್ಯ, ಇವತ್ತು ಸ್ವತಂತ್ರತಾ ಕೊಟ್ಟಿದ್ದು, ಇವತ್ತು ಭಾರತದ ಶಿಲ್ಪಿ, ವಿಶ್ವ ಬೆರಗಾತು ಇದಂಥ ಸಂವಿಧಾನ ಅಂತೇಳಿ ವಿದೇಶಿಗರು ಬಂದು ನೋಡಿದರು ಬಾಬಾ ಸಾಹೇಬರ 32 ಡಿಗ್ರಿಗಳನ್ನು. ಇದರ ಬಗ್ಗೆ ಅಪಹಾಸ್ಯ ಮತ್ತು ಟೀಕೆ ಟಿಪ್ಪಣಿ ಮಾಡುವಂಥ ಗುಲಾಮನ ಅಪ್ಪನ ಸಲುವಾಗಿ ಇದೇ ಮುಸ್ಲಿಂ ಸಂಘಟನೆಗಳು ಮತ್ತು ಅನೇಕ ಇನ್ನಿತರ ಧರ್ಮದ ಸಂಘಟನೆಗಳು ಒಂದಾದರೂ ಮೋರ್ಚಾ ತೊಗೊಂಡು ಹೋಗಿದಿರಿ? ನೀವಿವತ್ತು ಬದುಕುವುದನ್ನ ಮತ್ತು ನೀವು ಸಂವಿಧಾನದ ಹಕ್ಕ ಮೇಲೆ ನಿಮ್ಮ ಪ್ರತಿಯೊಂದು ಕಾರ್ಯಕಲಾಪ, ವ್ಯಾಪಾರ, ಉದ್ಯೋಗ ಎಲ್ಲ ಸಂವಿಧಾನ. ನೀವು ಏನು ಇವತ್ತು ಖರೀದಿ ಮಾಡ್ತೀರಿ ಸಂವಿಧಾನ, ಇವತ್ತು ಏನು ಮಾತಾಡ್ತೀರಿ ಸಂವಿಧಾನ, ಏನು ಬದುಕ್ತೀರಿ ಇವತ್ತು ಸಂವಿಧಾನ, ಏನು ಸಾವು ಹುಟ್ಟು ಆಗತಾವ ಎಲ್ಲ ಸಂವಿಧಾನ. ನಿಮ್ಮ ಧರ್ಮಾಚರಣೆಗಳನ್ನು ಮಾಡಲಿಕ್ಕೆ ಕೊಟ್ಟಂಥ ಈ ಸಂವಿಧಾನದ ಶಿಲ್ಪಿ ಬಗ್ಗೆ ಯಾರು ಚಕಾರ ಎತ್ತುತ್ತಿಲ್ಲ. ಕೇವಲ ದಲಿತ ಸಂಘಟನೆಯವರು ಮಾತ್ರ ಇವತ್ತು ಈ ಎಲ್ಲ ಕಡೆ ಪ್ರತಿಭಟನೆ ಮಾಡಿ ಗುಲಾಮನ ಅಪ್ಪನ ಪುಂಗಿ ಬಂದ ಮಾಡುವ ಸಲುವಾಗಿ ಪ್ರಯತ್ನ ಮಾಡ್ಯಾರ. ಅದು ಒಂದು ದಾಖಲೆ. ಇವತ್ತು ನಾನು ಸಮಾಜದ ಸಂಘಟನೆದವ್ರಿಗೆ ಹೇಳ್ತೀನಿ, ಅನೇಕ ಸಂಘ ಸಂಸ್ಥೆದವ್ರಿಗೆ ಹೇಳ್ತೀನಿ, ಅನೇಕ ಧರ್ಮದ ಸಂಘಟನೆಗಳದಾವ, ಮಹಾಸ್ವಾಮಿಗಳದಾರ, ಮಠಾಧೀಶರದಾರ, ಮೌಲ್ವಿಗಳದಾರ, ಕಾರಿಗಳದಾರ, ಮುಫ್ತಿಗಳದಾರ. ಯಾರು ಒಬ್ಬರಾದರೂ ಪ್ರೆಸ್ ಮೀಟ್ ಮಾಡಿದಿರಿ ಆ ಗುಲಾಮನಪ್ಪ ಯಾರು ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ರ ಬಗ್ಗೆ ಚಕಾರ ಎತ್ತಿದರೆ ಆ ನಾಲಿಗೆ ತನ್ನಷ್ಟಕ್ಕೆ ತಾನೇ ಉದುರಿ ಬೀಳ್ತೈತಿ, ಆ ಸಂವಿಧಾನ ಶಿಲ್ಪಿಯ ಶಾಪ ಹತ್ತತೈತಿ ಅಂಥವರಿಗೆ ಇವತ್ತು ರಾಜ್ಯಾದ್ಯಂತ ಆ ಪಾಪ ದಲಿತ ಸಂಘಟನೆಯ ಯಳಸಂಗಿ ವಕೀಲರು, ಆಮೇಲೆ ಹೊಸಮನಿ, ಭೀಮಪುತ್ರಿ, ಆಮೇಲೆ ಆ ಗುಣದಾಳು, ಇವರೆಲ್ಲರೂ ಗರ್ಜನೆ ಮಾಡಿದರು. ಗುಲಾಮಪ್ಪ ನಾಪತ್ತೆ ಆದ. ಆದರೆ ಮತ್ತೆ ಬೇರೆ ಫೇಕ್ ಐಡಿದಿಂದ ಮತ್ತೆ ಪ್ರತ್ಯಕ್ಷ ಆಗ್ತಾನ. ಇದರ ಸಲುವಾಗಿ ಕರ್ನಾಟಕಟ್ಟೆ ಎಲ್ಲ, ಇಡೀ ಭಾರತ ದೇಶದ ಎಲ್ಲ ಜನರು, ಎಲ್ಲ ಸಂಘಟನೆಯವರು, ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ಬದುಕುವವರು, ಎಲ್ಲರೂ ಯಾವುದೇ ಭೇದ ಭಾವ ಮರೆಯದೆ ನೀವು ಇವತ್ತು ಇದರ ಬಗ್ಗೆ ಪ್ರತಿಕಾರ ತೆಗೆದುಕೊಳ್ಳಲಿಲ್ಲ ಅಂದರೆ ನೀವು ಬದುಕಲಿಕ್ಕೆ ಸಹಿತ ಈ ಭೂಮಿಗೆ ಭಾರ ಅನ್ನೋದು ಗೊತ್ತಾಗ್ತೈತಿ. ಎಲ್ಲಿದ್ದೀರಿ ಇವತ್ತು? ದೇಶಲ್ಲ ಜಗತ್ತಿಗೆ ಮಾದರಿಯಾದಂಥ ಸಂವಿಧಾನ ಶಿಲ್ಪಿ, ಅಂಥ ಶಿಲ್ಪಿಗೆ ಕಲಂಕ ತರುವಂಥ ಈ ಶನಿ ಸಂತಾನದ ಬಗ್ಗೆ ಏನು ಹೇಳಿದರೂ ಕಡಿಮೆ. ನಾವು ಇವತ್ತು ಅವನು ಹುಡುಕಲೇಬೇಕು, ಶಿಕ್ಷೆ ಆಗಲೇಬೇಕು. ಇದು ರಾಜ್ಯಾದ್ಯಂತ ಈ ವಿಡಿಯೋ ಇವತ್ತು ಟ್ರೋಲ್ ಆಗಬೇಕು.
ಎಲ್ಲಿ ನೋಡಿದಲ್ಲಿ ಇವತ್ತು ಜಾತಿಗಳ ಮಧ್ಯೆ ಸಂಘರ್ಷ, ಜಾತಿ ಮಧ್ಯಗಳ ಸಂಘರ್ಷ, ಜಾತಿಗಳ ಮಧ್ಯೆ ಇವತ್ತು ಎಷ್ಟೊಂದು ಬೆಂಕಿ ಕಾರುವ, ದ್ವೇಷ ಕಾರುವ ಇವತ್ತು ರಾಜಕಾರಣಿಗಳು ಸಹಿತ ಗುಲಾಮ ಅಪ್ಪನ ಬಗ್ಗೆ ಮಾತಾಡೋದಿಲ್ಲ, ಭಾರತದ ಬಗ್ಗೆ ಮಾತಾಡ್ತಾರ, ರಾಷ್ಟ್ರ ಬಗ್ಗೆ ಮಾತಾಡ್ತಾರ. ಇವತ್ತು ಸಂವಿಧಾನ ಶಿಲ್ಪಿ ಇದೇ ಅಂಬೇಡ್ಕರ್ ಅವರು ಇರ್ತಿರ್ಕಿಲ್ಲಂದರೆ ಇದು ಭಾರತ ಇರ್ತಿತ್ತ? ಭಾರತದ ರತ್ನ ಈ ಶಿಲ್ಪಿಗೆ ಅವಮಾನ ಆದರೆ ಯಾರೂ ಸಹನ ತೆಗೆದುಕೊಳ್ಳುವಂಥ ಶಕ್ತಿ ಬರೋದಿಲ್ಲ. ರಗತ ಕುದೀತೈತಿ, ನಮ್ಮ ಕಣ್ಣೀರಿನ ಕೋಡಿ ಹರಿಸ್ತೈತಿ. ಆ ಪಾಪ ಪುಣ್ಯಾತ್ಮರು ನಮಗೆ ಕೊಟ್ಟಂಥ ಆ ಒಂದು ಸಂವಿಧಾನದ ಪ್ರಕಾರ ಇವತ್ತು ನಾವು ಬದುಕಾಕತ್ತೀವಿ, ಜೀವನ ಮಾಡಾಕತ್ತೀವಿ. ಆದರೆ ಕೇವಲ ಒಬ್ಬರೇ ಮಾತ್ರ ಪಾಪ ಇವತ್ತು ಹೋರಾಟ ಮಾಡತ್ತಾರ. ನಮಗೆ ನಾಚಿಕೆ, ಮಾನ ಮರ್ಯಾದೆ ಇರಬೇಕು. ಇವತ್ತು ನೀವು ನೋಡಲೇಬೇಕು ಈ ವಿಡಿಯೋ. ಎಲ್ಲ ಸಂಘಟನೆಯವರು ಸನ್ನದ್ಧರಾಗ್ರಿ, ನಿಮ್ಮ ಶಾಸಕನನ್ನು ಗೆರಾವ್ ಹಾಕ್ರಿ, ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ನ ಗೆರಾವ್ ಹಾಕ್ರಿ, ತಕ್ಷಣ ಅಲ್ಲಿ ಮನವಿ ಕೊಡ್ರಿ. ಇದು ತನಿಖೆ ಆಗಬೇಕು. CBI, NIA ಎಂತಿಂಥ ಭಯೋತ್ಪಾದಕರು ಎಲ್ಲಿ ಅಡಿಗೆ ಕೂತರೂ ಸಹಿತ ಇವತ್ತು ಹಿಡಿದಂಥ ನಮ್ಮ ಭಾರತ ದೇಶದ ಪೊಲೀಸರು ಈ ಗುಲಾಮನಪ್ಪ ಸಿಗುವುದಿಲ್ಲ. ಈ ಗುಲಾಮನಪ್ಪನ ಹಿಂದೆ ಯಾರದಾರ ಕಾಣದ ಕೈವಾಡರು, ಚಿಂತಕರ ಮಂತಕರು, ಪ್ಲ್ಯಾನ್ ಹಾಕಿ ಕೊಡೋರು, ಅವ್ರನ್ನೂ ಸಹಿತ ಹೇಳ್ಕೊಂಬರ್ಬೇಕ್ರಿ. ಆವಾಗ ಗೊತ್ತಾಗ್ತೈತಿ ಈ ಗುಲಾಮನ ಅಪ್ಪನ ಚಡ್ಡಿ ಇದು ಭಾಳ ಇವತ್ತು ವಿಶೇಷ. ಭಾಳ ಚಿಂತಿತರಾಗಿ ನೀವು ಇವತ್ತು ವಿಚಾರವಂತರು ವಿಚಾರ ಮಾಡಬೇಕು. ಇಂಥ ಪ್ರತಿಕಾರದ ದಾಳಿಗಳು ಇನ್ನು ಮುಂದೆ ಎಷ್ಟೆಷ್ಟು ಬರ್ತಾವೆ ಅನ್ನೋದು ನಾವು ಈಗ ಸಂಘಟನೆ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು. ನಾವು ಕಾನೂನು ರೀತಿಯ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಬದುಕವ್ರಂದ ಮೇಲೆ ಆ ಸಂವಿಧಾನದ ಅಡಿಯಲ್ಲಿಯೇ ಆ ಕಳ್ಳನನ್ನು ಇವತ್ತು ನಾವು ಹಿಡಿಲೇಬೇಕು. ಹೆಂಗಂತೀರಿಪ್ಪ ಕರ್ನಾಟಕದ ಮಹಾಜನತೆ? ಎಷ್ಟು ಜನ ಈ ವಿಡಿಯೋ ನೋಡ್ತೀರಿ? ಇವತ್ತು ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಎಲ್ಲರಿಗೂ ಗೊತ್ತಾಗಬೇಕು ಏನು ನಡೆದೈತಿ ಗುಲಾಮನಪ್ಪ. ಇವತ್ತು ಎಂತಿಂಥ ಅವಹೇಳನಕಾರಿ ಇವತ್ತು ಸಂಗತಿಗಳನ್ನು ಹಾಕಾಕತ್ತಾನ. ಅದನ್ನು ಎಲ್ಲರೂ ಶೇರ್ ಮಾಡತ್ತಾರ, ಟ್ರೋಲ್ ಮಾಡಾಕತ್ತಾರ. ಅಂದರೆ ಇದರ ಹಿಂದೆ ಯಾರ್ದ ಕೈವಾಡ ಐತಿ ಅಂತೇಳಿ ಅವನ ಮೂಗಿಡಿಬೇಕಲ್ರಿ, ಬಾಯಿ ತೆರಿತಾನೋ. ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಖಡಕ ಜವಾರಿ ಕಾಕ ಇನ್ನು ಒಂದು ವಾರದಾಗ ಅವನು ಹಿಡಿಲೇಬೇಕು. ಮತ್ತೊಂದು ಸುದ್ದಿ, ಖಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ಎಷ್ಟು ಜನ ಹೋರಾಟಗಾರರು ನೀವು ಹೋರಾಟ ಮಾಡಾಕತ್ತೀರಿ, ನಿಮಗೆ ಒಂದು ದೇವರು ಶಕ್ತಿ ಕೊಡಲಿ. ನಿಮಗೆ ಇನ್ನೂ ಹೆಚ್ಚಿನ ಆ ಕಳ್ಳನನ್ನು ಹಿಡಿಯುವಂಥ ಪ್ಲ್ಯಾನ್ ನಿಮ್ಮ ಬುದ್ಧಿ ಶಕ್ತಿಗೆ ದೇವರು ಆ ಪ್ರಮಾಣೀಕರಣವಾಗಿ ಒಂದು ಶಕ್ತಿ ಕೊಡಲಿ ಅನ್ನುವ ಪ್ರಾರ್ಥನೆ ನನ್ನದು. ಹಾಗಾದರೆ ಎಚ್ಚೆತ್ತುಕೊಳ್ಳಿ ಎಲ್ಲ ಜಾತಿ ಧರ್ಮದ ಸಂಘಟನೆಯವರು. ಇವತ್ತು ಇದು ನಮಗೊಂದು ಸವಾಲು. ಹಂಗಾದ್ರೆ ಮತ್ತೊಂದು ಸುದ್ದಿ ಹಂಗೆ ಬರಲ್ರಿ, ಅನಿಸಿಕೆಗಳನ್ನ ಹಾಕ್ರಿ. ಮತ್ತು ಖಡಕ ಜವಾರಿ ಕಾಕ ಇನ್ನೂ ಖಡಕ್ಕಾಗಿ ಇದೇ ವಿಷಯದಾಗ ಮತ್ತೊಮ್ಮೆ ಬರ್ತೀನಿ. ನಮಸ್ಕಾರ.